ನಾವು ಕಾಲೇಜ್ ಕ್ರಿಸ್ಟಿ ಹೈಸ್ಕೂಲ್ ಹೋಗುವಾಗ ನಮ್ಮ ಮಿತ್ರರೆಲ್ಲ ಇದ್ರು, ಜಾನ್, ಸ್ಟೀಫನ್, ಹೆನ್ರಿ ಅಂತೆಲ್ಲ ಇದ್ರು. ಅದೇ ರೀತಿ ಇರ್ಫಾನ್, ಅರ್ಷಾದ್ ಎಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ ಅವರು ಮುಸ್ಲಿಮ್ಸ್ ಹಿಂದೂಗಳಂತ ಗೊತ್ತೇ ಇರಲಿಲ್ಲ. ಸತ್ಯ ಹೇಳಿದ್ರೆ ನನಗೆ ಇತ್ತೀಚೆಗೆ ಅಯೋಧ್ಯೆ ಯಾತ್ರೆ ಆಯ್ತಲ್ಲ, ಯಾರ್ದು ವಾಜಪೇಯಿ ಇದು ನಮ್ಮ ಅದ್ವಾನಿ ಅವ್ರದ್ದು, ಅಲ್ಲಿಂದ ಗೊತ್ತಾಯ್ತು. ಅಷ್ಟು ಅಣ್ಣ ತಮ್ಮಂದ್ರಾಗ ಅಷ್ಟು ಪ್ರೀತಿ ವಿಶ್ವಾಸ, ಒಟ್ಟು ಕ್ರಿಕೆಟ್ ಆಡ್ತಾ ಒಟ್ಟು ಓದ್ತಾ ಇದ್ದೇವೆ. ಆಕ್ಚುಲಿ ಅವ್ರ ಮನೆ ನಾವು ಹೋಗಿ ನಮ್ಮ ಮನೆ. ಇತ್ತೀಚಿನ ದಿನಗಳಲ್ಲಿ ಧರ್ಮದ ಆಧಾರದ ಮೇಲೆ ರಾಜಕೀಯ ನಡೀತಾ ಉಂಟು, ಧರ್ಮದ ಆಧಾರದ ಮೇಲೆ. ಇದಕ್ಕೆ ಖಾಲಿ ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅವರು ಹೊಣೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಇದನ್ನು ಓಪನ್ ಮಾಡಿದವರೇ ಯಾರು? ರಾಜೀವ್ ಗಾಂಧಿ ಅವರು. ಯಾವುದು ಗೇಟ್ ಓಪನ್ ಮಾಡಿದವರು? ಅಲ್ಲಿ ಕೇಳಿ, ಅದು ಹಿಂದೆ ಅಲ್ಲಿ ಕೇಳಿ. ಅಲ್ಲ, ಅದಕ್ಕೂ ಕಾರಣ ಉಂಟು. ಅವರು ಕೂಡ ವೋಟ್ ಬ್ಯಾಂಕಿಗೆ ಮಾಡಿದ್ರು. ಯಾಕಂದ್ರೆ ಲೇಡೀಸ್ ಒಂದು ಕೇಸ್ ಇತ್ತಲ್ಲ, ಅದಕ್ಕೆ ಶಾಬಾನು ಕೇಸ್ ಇತ್ತಲ್ಲ, ಅದಕ್ಕಾಗಿ ಅದು ಓಪನ್ ಆಯ್ತು. ನಂತರ ಅಯೋಧ್ಯೆಯಿಂದ ಇವ್ರು ರಥಯಾತ್ರೆ ಹೊರಟು. ಮತ್ತೆ ನಾನು ಹೇಳೋ ಗೊತ್ತಾ, ಇವತ್ತೇನಾದ್ರೂ ರಾಮಬಾಬಿದು ಕ್ರೆಡಿಟ್ ಕೊಡ್ಬೇಕಾದ್ರೆ ಅದ್ವಾನಿಗೂ ಹೋಗ್ಬೇಕು, ರಾಜೀವ್ ಗಾಂಧಿಗೆ ಹೋಗ್ಬೇಕು. ಯಾಕಂದ್ರೆ ಅಷ್ಟು ದೊಡ್ಡ ಯಥಯಾತ್ರೆ ಮಾಡಿದ್ರಲ್ಲ, ಅವರು ಅರೆಸ್ಟ್ ಆದ್ರು. ಆಕ್ಚುಲಿ ಕಂಪ್ಲೀಟ್ ಮಾತು ಹೇಳ್ತೇನೆ. ಇದಕ್ಕೆ ಎಲ್ಲರೂ ಕ್ರೆಡಿಟ್, ಎಲ್ಲಕ್ಕಿಂತ ಜಾಸ್ತಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದಾರಲ್ಲ, ಅವ್ರಿಗೆ ಕ್ರೆಡಿಟ್ ಹೋಗ್ಬೇಕು. ಎಲ್ಲಕ್ಕಿಂತ ಜಾಸ್ತಿ ಜಜ್ಮೆಂಟ್ ಏನಾದ್ರೂ ಇವತ್ತು ಕೊಡಿದ್ರೆ ಸಲ್ಯೂಟ್ ಟು ದಿ ಸುಪ್ರೀಂ ಕೋರ್ಟ್. ಯಾವ್ದಕ್ಕೆ ಒಂದು ಕನ್ಕ್ಲೂಷನ್ ಕೊಟ್ಬಿಟ್ಟು, ಹೌದಲ್ವಾ? ಒಳಗೊಂಡಂತೆ ಸಿದ್ದರಾಮಯ್ಯ ಅವರು ಇವತ್ತು ಹೇಳ್ತಾರೆ, ರಾಮನನ್ನ ರಾಜಕೀಯ ಚರ್ಚೆ ವಿಚಾರ ಮಾಡಿದ್ದಾರೆ ಬಿಜೆಪಿಯವರು, ರಾಮ ಮಂದಿರವನ್ನ ಚುನಾವಣಾ ವಸ್ತು ಮಾಡ್ಕೊಂಡಿದ್ದಾರೆ ಬಿಜೆಪಿಗರು, ಅದಕ್ಕೆ ನಾವು ಹೋಗೋದಿಲ್ಲ ಅಂತ ಹೇಳಿ. ಯಾವ ಮರ್ಯಾದಾ ಪುರುಷೋತ್ತಮ ಶ್ರೀರಾಮರ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ 22ನೇ ತಾರೀಕು ಜನವರಿ, ಅದನ್ನು ಸಹಿಸ್ಕೊಳ್ಳಾರ್ದೆ ಪ್ರಾಣ ಹೋಗೋ ಥರ ಎಷ್ಟೊಂದು ಜನ ಮಾತಾಡ್ತಾ ಇದ್ದಾರೆ. ಒಂದು. ಎರಡನೇದು, ರೋಮ್ ಅನ್ನೋರಿಗೆ ರಾಮ್ ಅಂತ ಕೇಳಲ್ಲ. ಅದು ಒಂದು ಪಾರ್ಟಿಯ ಅದೇನೋ ಹೇಳ್ತಾರಲ್ಲ, ವೀಕ್ನೆಸ್. ಗೊತ್ತಿಲ್ಲ, ಕೇಳ್ಬೇಕು ನೀವು ಅವ್ರನ್ನ. ಯಾರು ರೋಮ್ ಅಂತ ಯಾರು ಹೇಳ್ತಾರಲ್ಲ ಅವರಿಗೆ ರಾಮ್ ಅಂತ ಕೇಳಲ್ಲ. ಆ ಒಂದನ್ನು ಅವ್ರನ್ನೇ ಕೇಳಬೇಕಾಗತ್ತೆ. ಆದರೆ ಒಂದಂತೂ ಸ್ಪಷ್ಟವಾಗಿದೆ. ಇವಾಗ ಶೆಟ್ಟರ್ ಹೇಳ್ತಾ ಇದ್ರು, ಈ ಕ್ರೆಡಿಟ್ಟು ರಾಜೀವ್ ಗಾಂಧಿಗೂ ಹೋಗಬೇಕು, ಯಾಕೆಂದರೆ ಗೇಟ್ ಓಪನ್ ಮಾಡಿದ್ರು ಅಂತ ಹೇಳಿದ್ರು. ಶೆಟ್ರೆ, ನಾನು ನಿಮ್ಮ ಸೀನಿಯರ್ ಇದ್ದೀರಾ, ದಯವಿಟ್ಟು ಲಿಬರ್ ಹ್ಯಾಂಡ್ ಕಮಿಷನ್ ಅಂತ ಇದೆ, ದಯವಿಟ್ಟು ಓದಿ. ಪುಟ 87 ಅದರಲ್ಲಿ ಸ್ಪಷ್ಟವಾಗಿದೆ. ಯಾವ ಒಂದು ರಾಜೀವ್ ಗಾಂಧಿ ಅವ್ರಿಗೆ ಇಷ್ಟ ಇರಲಿಲ್ಲ, ಆದರೆ ಯಾವಾಗ ಅಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆರ್ಡರ್ ಮಾಡ್ತಾರಲ್ಲ, ಆ ಆರ್ಡರ್ ಮಾಡಾದ್ಮೇಲೆ ಏನು ಮಾಡೋಕ್ಕಾಗ್ದಿರೋವಂಥ ಸಮಯದಲ್ಲಿ ಆರ್ಡರ್ ಗೇಟ್ ಓಪನ್ ಮಾಡಬೇಕಾಗಿತ್ತು ಅಂತ ಇದೆ. ಸೊ ದೇರ್ಫೋರ್ ಎಲ್ಲರೂ ಏನು ಹೇಳ್ತಿರಲ್ಲ, ರಾಜೀವ್ ಗಾಂಧಿ ಅವರಿಗೆ ಏನು ತುಂಬಾ ಆಸೆ ಇತ್ತು ಗೇಟ್ ಓಪನ್ ಮಾಡಕ್ಕೆ ಅಂತ. ರಾಜೀವ್ ಗಾಂಧಿ ಅವ್ರು ಕೇಳಬೇಕು, ಮಾತಾಡ್ಬಿಡ್ತೀನಿ, ಸ್ವಲ್ಪ ಕ್ಷಮತೆ. ರಾಜೀವ್ ಗಾಂಧಿ ಅವರು ಬಹುಶಃ ನೆಹರೂರವ್ರನ್ನ ಕೇಳಬೇಕು. ನೆಹರೂರವರೇ, 1949ರಲ್ಲಿ ಯಾವಾಗ ರಾಮನ ವಿಗ್ರಹ ಒಂದಲ್ಲಿ ಪ್ರತ್ಯಕ್ಷ ಆಯ್ತಲ್ಲ, ಯಾಕೆ ಬೀಗ ಹಾಕಿದ್ರಿ ನೀವು ಅಂತ ಕೇಳ್ಬೇಕಾಗಿತ್ತು. ನೀವು ಯಾಕೆ ಬೀಗ ಹಾಕಿದ್ರು ಅವರು ಅಂದ್ರೆ, ಕಾಂಗ್ರೆಸ್ನವರಿಗೆ ಆ ಜನ್ಮದಿಂದ ಅವ್ರಿಗೇನು ಬಂದಿರೋದು ಅಂತ ಹೇಳಿದ್ರೆ, ನಮ್ಗೆ ಹಿಂದೂಯಿಸಂ ಬೇಡ, ನಮ್ಗೆ ಹಿಂದೂ ವಿರೋಧಿ. ನಾನು ಹೇಳ್ತಿಲ್ಲ ಸ್ವಾಮಿ, ನೀವು ದಯವಿಟ್ಟು, ಯಾಕಂದ್ರೆ ನಾನು ಬರ್ಬೇಕಾದಾಗ ನಾನು ಯಾವುದನ್ನು ಒಂದು ಸುಳ್ಳು ಅಥವಾ ನಾನು ಸುಮ್ಮನೆ ಆಪಾದನೆ ಮಾಡಕ್ ಹೋಗಲ್ಲ. ದಯವಿಟ್ಟು ಮೇ 2, 1951 ನೆಹರೂರವ್ರು ಹೇಳ್ತಾರೆ, ಎಲ್ಲ ಚೀಫ್ ಮಿನಿಸ್ಟರ್ಸ್ಗೂ ಲೆಟರ್ ಬರೀತಾರೆ. ಸೋಮನಾಥನ ಒಂದು ಪುನರುತ್ಥಾನ ಆಗಬೇಕಾದಾಗ ಏನಂತ ಬರೀತಾರೆ ಗೊತ್ತಾ? ಇಟ್ ಶುಡ್ ಬಿ ಕ್ಲಿಯರ್ಲಿ ಅಂಡರ್ಸ್ಟುಡ್ ದಟ್ ದಿಸ್ ಫಂಕ್ಷನ್ ಇಸ್ ನಾಟ್ ಅ ಗವರ್ಮೆಂಟಲ್ ಅಂಡ್ ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಇಟ್ ಅಂತ ಬರೀತಾರೆ. ಯಾಕೆ ಸ್ವಾಮಿ? ಯಾಕೆ ಹಿಂದೂಗಳು ಬೇಡವಾ? ಈ ದೇಶದ ಅಸ್ತಿತ್ವದ ಬೇಕಾ ನಿಮ್ಗೆ ಒಂಥರ ಗರ್ವ ಇಲ್ವಾ? ಯಾತಕ್ಕೋಸ್ಕರ ಇದೇ ಸೇಮ್ ವಾಟ್ ಹ್ಯಾಪೆಂಡ್ ಇನ್ 1951. ನೆಹರೂರವ್ರು ಏನ್ ಮಾಡಿದ್ರು, ಇವತ್ತು ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವ್ರ ಫ್ಯಾಮಿಲಿನೂ ಅದನ್ನೇ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಏನ್ ದೊಡ್ಡ ವಿಷಯ ಇಲ್ಲ. ಆದ್ರೆ ಒಂದಂತೂ ಸತ್ಯ, ರಾಮನ ದೇವಸ್ಥಾನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆದ್ಮೇಲೂ ಸಹಿತವಾಗಿ ಇವ್ರಿಗೆ ಅದ್ರ ಬಗ್ಗೆ ಒಂದು ಏನೋ ಹೇಳ್ತಾರಲ್ಲ, ನಮ್ಮ ಸಿದ್ದರಾಮಯ್ಯ ಹೇಳ್ತಿದ್ರಲ್ಲ, ಅಲ್ಲಿ ಇದು ಡಿಸ್ಪ್ಯೂಟೆಡ್ ಸೈಟ್ ಅಂತ. ಅಂದ್ರೆ ಅವ್ರು ಹೇಳಿದ್ರಲ್ಲ, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ, ಅದಿನ್ನು ಡಿಸ್ಪ್ಯೂಟೆಡ್ ರಾಮ ಮಂದಿರ, ನಮ್ಗೆ ಅದ್ ಬೇಡ, ಬೇರೆ ರಾಮ ಮಂದಿರ. ಇಂಥವ್ರಿಗೆ ಇನ್ನೇನ್ ಹೇಳಕ್ಕಾಗತ್ತೆ ನಿರಂಜನ್? ಜನಗ ಅದನ್ನ ಅರ್ಥ ಮಾಡ್ಕೊಂಡು